ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಸಿಂಪಲ್ ಈವ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಸಂಜೆ 5 ಗಂಟೆ ಆಗಿದೆ. ಆ್ಯಸ್ ಯೂಶ್ವಲ್ ಮತ್ತೊಂದು ರೌಂಡ್ ಕ್ಲೀನಿಂಗ್ ಮಾಡಬೇಕು, ಸೊ ಮಾಡ್ತಾಯಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಾರ್ಪೆಟಲ್ಲಿ ಎಷ್ಟು ಡಸ್ಟ್ ಸೇರಿಕೊಂಡಿದೆ ಅಂತ. ನಾವು ಈ ಥರ ಪ್ರತಿದಿನ ಕ್ಲೀನ್ ಮಾಡಿದ್ರೇ ಹೀಗಿದೆ ಪರಿಸ್ಥಿತಿ. ಅಪರೂಪಕ್ಕೊಮ್ಮೆ ಕ್ಲೀನ್ ಮಾಡಿದಿದ್ರೆ ಎಷ್ಟು ಡಸ್ಟ್ ಸೇರ್ಕೊಂಡಿರ್ತಿತ್ತಲ್ವ. ಆದರೆ ನನಗೆ ಕ್ಲೀನಿಂಗ್ ಯಾವತ್ತೂ ಬೋರ್ ಆಗಲ್ಲ. ಏನೋ ಒಂಥರ ಖುಷಿ ಇದೆ ಇದರಲ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ ಕ್ಲೀನಿಂಗ್ ಮಾಡಿದಾಗಲೆಲ್ಲ. ಸೊ ನನ್ನ ಖುಷಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹೀಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹೊರಗಡೆ ಕೂಡ ಹೋಗೋದಿದೆ, ಸೊ ಬೇಗ ಬೇಗ ಈ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಗಡೆ ಹೋಗೋಣ. ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ಕೊನೆವರೆಗೂ ವಿಡಿಯೋನ ನೋಡಿ. ಈ ಟೀಪಾಯಿ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಗ್ಲಾಸ್ ಟಾಪ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಕೂಡ. ತುಂಬ ಬೇಗ ಡಸ್ಟ್ ಅದರ ಮೇಲೆ ಅಕ್ಯುಮುಲೇಟ್ ಆಗುತ್ತೆ ಮತ್ತು ತುಂಬ ಹೈಲೈಟ್ ಕೂಡ ಆಗುತ್ತೆ. ಅದನ್ನು ತಡೆಯೋದಕ್ಕೆ ನಾನು ಅದ್ರ ಮೇಲೆ ಯಾವಾಗಲೂ ಒಂದು ಮ್ಯಾಟ್ ಹಾಕಿರ್ತೀನಿ. ಸೇಮ್ ಡೈನಿಂಗ್ ಟೇಬಲ್ ಮೇಲೂ ಕೂಡ ಒಂದು ಮ್ಯಾಟ್ ಇರುತ್ತೆ ಮತ್ತು ಟೀಪಾಯಿ ಮೇಲೂ ಕೂಡ ಒಂದು ಮ್ಯಾಟ್ ಇರುತ್ತೆ. ಈ ಮ್ಯಾಟ್ಗಳಿರೋದ್ರಿಂದ ನನಗೆ ಕ್ಲೀನಿಂಗ್ ಸುಲಭ ಆಗುತ್ತೆ. ನಮ್ಮ ಕಡೆ ಹೀಗೆ ಪ್ರತಿದಿನ ಸಂಜೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮನೆ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚೋ ಪದ್ಧತಿ ಇದೆ. ನನಗೆ ಮೊದಲೆಲ್ಲ ಅನ್ನಿಸ್ತಿತ್ತು, ಏನು ಕಿರಿಕಿರಿಯಪ್ಪ, ಮನೆ ಎಷ್ಟು ಕ್ಲೀನಾಗಿದ್ದರೂ ಕೂಡ ಮತ್ತೆ ಯಾಕೆ ಕಸ ಗುಡಿಸ್ಬೇಕು ಅಂತ. ಬಟ್ ಅದರ ಹಿಂದಿನ ಸೈಂಟಿಫಿಕ್ ರೀಸನ್ ತಿಳ್ಕೊಂಡ್ಮೇಲೆ ನಾನು ಅದನ್ನು ತಪ್ಪದೆ ಫಾಲೋ ಮಾಡ್ತಾಯಿದ್ದೀನಿ. ಸಂಜೆ ಆಯಿತು ಅಂದರೆ ಹೊರಗಡೆ ಹೋಗಿರೋ ಮನೆ ಮೆಂಬರ್ಸ್ ಎಲ್ಲ ಮತ್ತೆ ಮನೆಗೆ ಬರೋ ಟೈಮ್. ಅವರು ಇಡೀ ದಿನದ ಕೆಲಸದ ಪ್ರೆಷರ್, ಆಯಾಸ, ದಣಿವು ಎಲ್ಲದ್ರ ಜೊತೆಗೆ ಮನೆಗೆ ಬಂದಿರ್ತಾರೆ. ಈ ಸಮಯದಲ್ಲಿ ಮನೇಲಿರೋ ಹೆಣ್ಮಕ್ಳು ಮನೇನ ಇದೇ ರೀತಿ ಕ್ಲೀನ್ ಮಾಡಿ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಮನೆಗೆ ಬಂದವರನ್ನು ನಗ್ನಗ್ತಾ ಮಾತಾಡ್ಸಿದಾಗ ಅವರ ದಣಿವು ಕಡಿಮೆ ಆದಂಗೆ ಅನಿಸುತ್ತೆ. ಅವರು ಮನೆಗೆ ಬಂದ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಗುತ್ತೆ. ಮತ್ತು ಹಿಂದೆ ಎಲ್ಲ ಕರೆಂಟ್ ಇರಲಿಲ್ಲ, ಹೀಗಾಗಿ ಕತ್ಲಾಗೋ ಮುಂಚೆ ದೀಪ ಹಚ್ಚೋ ಪದ್ಧತಿನ ರೂಢಿ ಮಾಡ್ಕೊಂಡಿದ್ದಾರೆ ನಮ್ಮ ಹಿರಿಯರು. ನಾವು ಎಷ್ಟೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದರೂ ಕೂಡ ನಮ್ಮ ಹಿರಿಯರು ನಮಗಿಂತ ಒಂದು ಕೈ ಮುಂದೆ ಇದ್ದರು ಅನ್ನೋದಕ್ಕೆ ಹೀಗೆ ಸಾಕಷ್ಟು ಪದ್ಧತಿಗಳು ನಮಗೆ ಉದಾಹರಣೆ ಆಗುತ್ತೆ. ನಿಮ್ಮ ಮನೆ ಹಿರಿಯರು ನಿಮಗೇನಾದರೂ ಹೇಳಿದಾಗ ಅದು ಯಾಕೆ ಏನು ಅಂತ ನೀವೇ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಆಮೇಲೆ ಅದನ್ನು ಫಾಲೋ ಮಾಡಿ. ನಾನು ನಿಮಗೆ ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಾನಿವತ್ತು ವಿಶಾಲ್ ಮಾರ್ಟ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸಗಳೇ ಆಗೋಯಿತು ನಾವು ವಿಶಾಲ್ ಮಾರ್ಟ್ಗೆ ಹೋಗಿ. ಇನ್ಫ್ಯಾಕ್ಟ್ 1 ವರ್ಷ ಆಗ್ತಾ ಬಂತು, ಹೋಗೇ ಇರಲಿಲ್ಲ. ಸೊ ಇವತ್ತು ಏನೋ ಹೋಗಬೇಕು ಅಂತ ಅನಿಸಿದೆ, ಹೀಗಾಗಿ ಹೊರಡ್ತಿದ್ದೀನಿ. ನೀವು ಈ ಸರ್ಕಲ್ ನೋಡ್ತಿದ್ದೀರಲ್ಲ, ಇದನ್ನು ನಾವು ಗಾಂಧಿ ಚೌಕ್ ಅಂತ ಕರಿತೀವಿ. ಬಿಜಾಪುರದ ಹಾರ್ಟ್ ಅಂತ ಹೇಳ್ಬೋದು. ಮಾರ್ಕೆಟ್ ಶುರು ಆಗೋದೇ ಇಲ್ಲಿಂದ. ಫೈನಲಿ ನಾವು ವಿಶಾಲ್ ಮಾರ್ಟ್ ಮುಂದೆ ಬಂದಿದ್ದೀವಿ. ತುಂಬ ರಶ್ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಯಾವಾಗ ಬಂದರೂ ಕೂಡ ಹೀಗೆ ರಶ್ ಇರುತ್ತೆ. ಕೆಲವೊಂದು ವಸ್ತುಗಳು ವಿಶಾಲ್ ಮಾರ್ಟಲ್ಲಿ ಮಾತ್ರನೇ ಸಿಗುತ್ತೆ. ಆ ಥರ ವಸ್ತುಗಳನ್ನ ತೊಗೊಳೋದಕ್ಕಾದರೂ ನಾವು ಇಲ್ಲಿಗೆ ಬರಲೇಬೇಕು. ನೀವೆಲ್ಲ ಎಲ್ಲಿ ಶಾಪಿಂಗ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಬಿಜಾಪುರದವರೇ ನೋಡ್ತಿದ್ದರೆ ನೀವು ವಿಶಾಲ್ ಮಾರ್ಟಲ್ಲಿ ಏನು ತೊಗೊಳೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಪರ್ಸನಲಿ ವಿಶಾಲ್ ಮಾರ್ಟಲ್ಲಿ ಬಟ್ಟೆ ತೊಗೊಳೋದಕ್ಕೆ ಇಷ್ಟ ಆಗಲ್ಲ. ಬಟ್ಟೆ ಅಷ್ಟು ಒಳ್ಳೆ ಕ್ವಾಲಿಟಿಯದ್ದು ಇರೋದಿಲ್ಲ. ಅದನ್ನು ಬಿಟ್ಟು ಕೆಲವೊಂದು ಐಟಮ್ಸ್ ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರುತ್ತೆ, ಪ್ರೈಸ್ಗೆ ವರ್ತ್ ಇರುತ್ತೆ ಕ್ವಾಲಿಟಿ. ಈಗ ಕೋವಿಡ್ ನಂತರ ಅಷ್ಟೊಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರೋದಿಲ್ಲ, ಆದರೆ ಕೋವಿಡ್ಗಿಂತ ಮೊದಲು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರ್ತಿತ್ತು. ಕಿಚನ್ ಆರ್ಗನೈಸರ್ಸ್ ಎಲ್ಲ ತುಂಬ ರೀಸನೇಬಲ್ ರೇಟ್ನಲ್ಲಿ ಸಿಗ್ತಾ ಇತ್ತು. ಈಗ ಅವುಗಳ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಮತ್ತು ಕ್ವಾಲಿಟಿ ಕೂಡ ಕಡಿಮೆ ಆಗಿದೆ. ಇಲ್ಲಿ ಪೂರ್ತಿ ಕಿಡ್ಸ್ ಸೆಕ್ಷನ್ ಇದೆ. ಮಕ್ಕಳ ಬಟ್ಟೆಗಳಾಗ್ಬೋದು, ಟಾಯ್ಸು, ಸ್ಟೇಷ್ನರಿ ಪ್ರತಿಯೊಂದು ಒಂದೇ ಕಡೆ ಇದೆ. ನಾವೀಗ 2nd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಮಗೆ ಹೋಮ್ ಆ್ಯಂಡ್ ಕಿಚನ್ ರಿಲೇಟೆಡ್ ಐಟಮ್ಸ್ ಮಾತ್ರ ತೊಗೊಳ್ಳೋದಿತ್ತು. ಕಿಡ್ಸ್ ಐಟಮ್ಸ್ ಏನೂ ತೊಗೊಂಡಿಲ್ಲ. ಇಲ್ಲಿ ಕರ್ಟನ್ಸ್ ಇದ್ದಾವೆ. ಕರ್ಟನ್ಸ್ ತುಂಬ ಚೆನ್ನಾಗಿದ್ವು, ನನಗೆ ಇಷ್ಟ ಆಯಿತು. ಮತ್ತು ಈ ಕಡೆ ಟವಲ್ಗಳು ಕೂಡ ಅಷ್ಟೇ. ಈ ಟವಲ್ಗಳೆಲ್ಲ ತುಂಬ ಸಾಫ್ಟ್ ಮಟೀರಿಯಲ್ನಿಂದ ಮಾಡಿದರು.
ಅದು ಕೂಡ ತುಂಬ ಇಷ್ಟ ಆಯಿತು. ಇನ್ನು ಇಲ್ಲಿ ಕುಷನ್ಸ್ ಇದ್ದಾವೆ, ತುಂಬ ಕ್ಯೂಟ್ ಆಗಿರೋ 99 ರುಪೀಸ್ಗೆ ಕುಷನ್ಸ್ ಇದ್ದಾವೆ. ಇಲ್ಲಿ ಒಂದಷ್ಟು ಕಿಚನ್ ಟವಲ್ಸ್ ಇದ್ದಾವೆ, ಬೇರೆ ಬೇರೆ ಸೈಜ್ನಿಂದು ಬೇರೆ ಬೇರೆ ಮಟೀರಿಯಲ್ನಿಂದ ಮಾಡಿರೋ ಕಿಚನ್ ಟವಲ್ಸ್ ಇದ್ದಾವೆ. ಮತ್ತು ಈ ಸೆಕ್ಷನ್ನಲ್ಲಿ ಏಪ್ರಾನ್ ಇದ್ದಾವೆ, ಡೈನಿಂಗ್ ಟೇಬಲ್ ಕವರ್, ಆ ಥರದ್ದೆಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ತುಂಬ ರಶ್ ಇದ್ದಿದ್ದರಿಂದ ಜಾಸ್ತಿ ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ. ಸಾಧ್ಯ ಆದಷ್ಟು ಆವಾಗವಾಗ ವಿಡಿಯೋ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡದೆ ಹಾಗೆ ಯಾರು ಹೋಗಬೇಡಿ. ಇಲ್ಲಿ ಕಾರ್ಪೆಟ್ಸ್ ಇದ್ವು, ಈ ಕಾರ್ಪೆಟ್ಸ್ ಕೂಡ ತುಂಬ ಚೆನ್ನಾಗಿದ್ವು, ನಂಗೆ ಅವು ಕೂಡ ಇಷ್ಟ ಆಯಿತು. ಮತ್ತು ಇಲ್ಲೊಂದಷ್ಟು ಕುಷನ್ಸ್, ಪಿಲ್ಲೋಸ್ ಎಲ್ಲ ಇದ್ದಾವೆ. ಈ ಕಡೆ ಸೆಕ್ಷನಲ್ಲಿ ಫ್ಲೋರ್ ಮ್ಯಾಟ್ಸ್ ಕೂಡ ತುಂಬ ಚೆನ್ನಾಗಿದ್ವು. ನಾನು ವಿಶಾಲ್ ಮಾರ್ಟಿಗೆ ಹೋಗೋದಕ್ಕೆ ಮೇಯ್ನ್ ರೀಸನ್ ಏನಂದರೆ ಹೊಸ ಬೆಡ್ಶೀಟ್ ತೊಗೋಬೇಕು ಅಂತ ಇತ್ತು. ಆದರೆ ನನಗೆ ನಾನು ಆಸೆ ಪಟ್ಟಂಥ ಬೆಡ್ಶೀಟಲ್ಲಿ ಸಿಗಲಿಲ್ಲ. ಕ್ವಾಲಿಟಿ ತುಂಬ ಕಡಿಮೆ ಇತ್ತು ಅಂತ ನನಗನ್ನಿಸ್ತು. 299 ಡಬಲ್ ಬೆಡ್ಶೀಟ್ಗೆ, 199 ಸಿಂಗಲ್ ಬೆಡ್ಶೀಟ್ಗೆ ಥರ ಇಟ್ಟಿದ್ದರು. ವೆರೈಟಿ ಇತ್ತು ಕಲರ್ ಡಿಸೈನ್ಸಲ್ಲಿ, ಬಟ್ ಕ್ವಾಲಿಟಿ ಎಷ್ಟೊಂದು ಚೆನ್ನಾಗಿರಲಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತ ಒಂದು ಬೆಡ್ಶೀಟ್ ತೊಗೊಂಡು ಬಂದಿದ್ದೀನಿ, ಬಟ್ ಅಷ್ಟೊಂದು ಇಷ್ಟ ಏನಾಗಲಿಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ವಸ್ತುಗಳನ್ನು ತೊಗೊಳೋದಕ್ಕೆ ನಾವು ವಿಶಾಲ್ ಮಾರ್ಟಿಗೆ ಹೋಗ್ಬೋದು. ಹೀಗೆ ದಿನಬಳಕೆ ಬೇಕಾಗುವಂಥ ಐಟಮ್ಸ್ ವಿಶಾಲ್ ಮಾರ್ಟಲ್ಲಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅದು. ಮತ್ತು ಇನ್ನೂ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡಿದ್ದೀನಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಮನೆಗೆ ಹೋದ್ಮೇಲೆ ನಾನು ಏನೇನು ತೊಗೊಂಡೆ ಅನ್ನೋದನ್ನು ತೋರಿಸ್ತೀನಿ. ಈಗ ಬನ್ನಿ ಬೇಗ ಮನೆಗೆ ಹೋಗೋಣ. ನಾನು ತೊಗೊಂಡಿರೋ ಮೊದಲನೇ ಐಟಮ್ ವಿಶಾಲ್ ಮಾರ್ಟಲ್ಲಿ ಈ ಒಂದು ಡಸ್ಟರ್. ಇದು ಮೈಕ್ರೋ ಫೈಬರ್ ಡಸ್ಟರ್. ಇದನ್ನು ನಾನು ಫ್ಯಾನ್ ಕ್ಲೀನ್ ಮಾಡಬೇಕು ಅಂತಲೇ ತೊಗೊಂಡು ಬಂದಿದ್ದು. ನೀವು ನನ್ನ ಹಿಂದಿನ ವಿಡಿಯೋ ನೋಡಿದರೆ ನಾನು ಲಿವಿಂಗ್ ರೂಮ್ ಡೀಪ್ ಕ್ಲೀನಿಂಗ್ ವಿಡಿಯೋ ಶೇರ್ ಮಾಡಿದ್ದೀನಿ. ಅದರಲ್ಲಿ ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೆ. ನಾನು ಎಷ್ಟೇ ಚೇರ್ಸ್ನ ಹಾಕ್ಕೊಂಡ್ರೂ ನನಗೆ ಫ್ಯಾನ್ ಕೈಗೆ ಎಟಕ್ತಾ ಇರಲಿಲ್ಲ. ಅದಕ್ಕೆ ಈ ಸರ್ತಿ ಒಂದು ಡಸ್ಟರ್ ಕೂಡ ತೊಗೊಂಡು ಬಂದಿದ್ದೀನಿ. ಇದನ್ನಾಗಲೇ ಯೂಸ್ ಮಾಡಿ ಕೂಡ ನೋಡಿದೆ, ಚೆನ್ನಾಗಿದೆ. ಇದರ ಪ್ರೈಸ್ 129 ಇದೆ, ಬಟ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಐಟಮ್ ಬಂದು ಬೆಡ್ಶೀಟ್. ಇದೇ ಬೆಡ್ಶೀಟ್ನ ನಾನೀಗ ತೊಗೊಂಡು ಬಂದಿದ್ದು. ನೋಡೋದಕ್ಕೆ ಪ್ರಿಂಟ್ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ನಾಟ್ ಸೋ ಗುಡ್. ನೋಡಬೇಕು, ಈ ಸರ್ತಿ ಟ್ರೈ ಮಾಡಿ. ಇದನ್ನು ವಾಶ್ ಮಾಡಿದ ಮೇಲೇ ಇದರ ಆ್ಯಕ್ಚುಯಲ್ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗೋದು. ನಮ್ಮದು ಕಿಂಗ್ ಸೈಜ್ ಬೆಡ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ದೊಡ್ಡ ಬೆಡ್ಶೀಟೇ ಬೇಕು. ಈ ಬೆಡ್ಶೀಟ್ ಕರೆಕ್ಟ್ ಆಗುತ್ತಾ ಅಂತ ನೋಡಬೇಕು. ಇದನ್ನು ನಾನು ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದೀನಿ ವಿಶಾಲ್ ಮಾರ್ಟಲ್ಲಿ. ಈ ಬೆಡ್ಶೀಟ್ ಪ್ರೈಸ್ 299. ಇದ್ರ ಜೊತೆಗೆ 2 ಪಿಲ್ಲೋ ಕವರ್ಸ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಈ ಬೆಡ್ಶೀಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ವಾಲ್ ಸ್ಟಿಕ್ಕಿಂಗ್ ಅಡೆಸಿವ್ ಹುಕ್ಸ್. ನಾವು ಪ್ರತಿ ಸರ್ತಿ ಪ್ರತಿ ಜಾಗದಲ್ಲೂ ಸ್ಕ್ರೂ ಹಾಕೋದಕ್ಕಾಗೋದಿಲ್ಲ, ಮೊಳೆ ಹೊಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಇದು ಒಂದು ಬೆಸ್ಟ್ ಅಲ್ಟರ್ನೇಟಿವ್. ಮತ್ತು ಈ ಹುಕ್ಸ್ ಬಾಡಿಗೆ ಮನೆಯಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ಹುಕ್ಸ್ನ ತುಂಬ ಕಡೆ ಯೂಸ್ ಮಾಡ್ತೀನಿ, ಕಿಚನಲ್ಲಿ ಆಗಿರ್ಬೋದು, ಬೆಡ್ರೂಮಲ್ಲಿ ಆಗಿರ್ಬೋದು. ಹೀಗಾಗಿ ಇದನ್ನು 2 ಪ್ಯಾಕ್ ತೊಗೊಂಡು ಬಂದಿದ್ದೀನಿ. ಇದರ ಪ್ರೈಸ್ 39. ಒಂದು ಪ್ಯಾಕ್ನಲ್ಲಿ 3 ಪೀಸ್ ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ, ಇದು ಒಂದು ಏಪ್ರಿನ್ನ ತೊಗೊಂಡಿದ್ದೀನಿ. ಹಳೆ ಏಪ್ರಿನ್ ಎಣ್ಣೆ ಜಿಡ್ಡೆಲ್ಲ ತಗಲಿ ತುಂಬ ಗಲೀಜಾಗಿದೆ. ಈಗ ವಿಡಿಯೋ ಕೂಡ ಮಾಡ್ತಿರೋದ್ರಿಂದ ಆ ಏಪ್ರಿನ್ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಹೊಸ ಏಪ್ರಿನ್ ತೊಗೊಂಡಿದ್ದೀನಿ. ಇದು ನೋಡೋದಕ್ಕೆ ಚೆನ್ನಾಗಿದೆ, ಇದರ ಕಲರ್ ಮತ್ತು ಈ ಪ್ರಿಂಟ್ಸ್. ಇನ್ನು ಈ ಏಪ್ರಿನ್ನ ಪ್ರೈಸ್ ಬಂದು 59, 59 ರೂಪಾಯಿ ಅಷ್ಟೇ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಡೈನಿಂಗ್ ಟೇಬಲ್ ಕವರ್. ಈಗಾಗಲೇ ಒಂದು ಡೈನಿಂಗ್ ಟೇಬಲ್ ಕವರ್ನ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಅದನ್ನು ಕೂಡ ನಾನು ವಿಶಾಲ್ ಮಾರ್ಟ್ನಿಂದಾನೇ ತೊಗೊಂಡಿದ್ದು. ಬಟ್ ಈಗ ಪ್ರೈಸ್ನಲ್ಲಿ ವ್ಯತ್ಯಾಸ ಆಗಿದೆ. ನಾನು ಲಾಸ್ಟ್ ಇಯರ್ ಅದನ್ನು 199 ತೊಗೊಂಡಿದ್ದೆ, ಬಟ್ ಈಗಿದು 169 ಸಿಕ್ಕಿದೆ. ಇದರ ಕಲರ್ ಮತ್ತು ಪ್ರಿಂಟ್ಸ್ ಚೆನ್ನಾಗಿದೆ, ಬಟ್ ಎಷ್ಟೇ ಆದರೂ ಪ್ಲಾಸ್ಟಿಕ್ ಅಲ್ವಾ, ಡ್ಯೂರೇಬಲ್ ಇರೋದಿಲ್ಲ. ಆದರೆ ಟೇಬಲ್ನ ತುಂಬ ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ವಾಶ್ ಮಾಡೋದು ಕೂಡ ತುಂಬ ಸುಲಭ. ಒಳಗಡೆ ಕೂಡ ಇನ್ನೊಂದು ಲೇಯರ್ನ ಅಟ್ಯಾಚ್ ಮಾಡಿದ್ದಾರೆ, ಹೀಗಾಗಿ ಇದು ವಾಟರ್ ಪ್ರೂಫ್ ಕೂಡ ಇದೆ.
ಪ್ರೈಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. 169. ಈ ಥರ ಕೆಲವೊಂದು ವಸ್ತುಗಳನ್ನು ತೊಗೊಳೋದಕ್ಕೆ ನಾವು ವಿಶಾಲ್ ಮಾರ್ಟ್ಗೆ ಹೋಗಬೇಕು. ತುಂಬ ರೀಸ್ನೇಬಲ್ ರೇಟ್ನಲ್ಲಿ ನಮಗೆ ವಸ್ತುಗಳು ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂದರೆ ಪಾರ್ಲೆ ಅವರ ಡೈಜೆಸ್ಟಿವ್ ಬಿಸ್ಕೆಟ್ಸ್. ಏನಪ್ಪ ಇಷ್ಟೊಂದು ಬಿಸ್ಕೆಟ್ಸ್ ತಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಪ್ಯಾಕ್ ಬೈ 1 get 1 ಆಫರ್ನಲ್ಲಿತ್ತು, ಹೀಗಾಗಿ ಈ ಬಿಸ್ಕೆಟ್ಸ್ನ ತಂದಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಈ ಒಂದು ಆರ್ಗನೈಸರ್. ಈ ಥರದ ಆರ್ಗನೈಸರ್ಗಳು ತುಂಬ ವರ್ಸಟೈಲ್ ಇರುತ್ತೆ. ಇದನ್ನು ನಾವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಹಾಗೆ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಾವು ಈ ಥರ ಆರ್ಗನೈಸರ್ಗಳನ್ನು ಬಳಸ್ಕೋಬೋದು. ಇದು ಪ್ಲಾಸ್ಟಿಕ್ನಿಂದನೇ ಮಾಡಿದ್ದಾರೆ. ಇದರ ಪ್ರೈಸ್ ಬಂದು 79 rupees. ಇದಿಷ್ಟು ವಸ್ತುಗಳನ್ನು ಇವತ್ತು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿದ್ದೀನಿ ನಾನು. ಈ ಎಲ್ಲ ವಸ್ತುಗಳನ್ನು ನಾನು ಹೇಗೆ ಬಳಸ್ತೀನಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಇಲ್ಲಿ ಕೊಬ್ಬರಿನ ತುರಿದು ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೀವಿ. ಕೊಬ್ಬರಿ ತುಂಬ ಉಳ್ಕೊಂಡಿತ್ತು. ಚಟ್ನಿ ಮಾಡಿದರೂ ಕೂಡ ಅಷ್ಟು ಕೊಬ್ಬರಿ ಖಾಲಿ ಆಗ್ತಿರಲಿಲ್ಲ. ಹೀಗಾಗಿ ಅದರಿಂದ ಮಿಠಾಯಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಿಠಾಯಿ ಮಾಡ್ತಾಯಿದ್ದೀವಿ. ಮಿಠಾಯಿ ಮಾಡೋದಕ್ಕೆ ಕೊಬ್ಬರಿನ ತುರಿದು ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಹೀಗೆ ಕೈ ಆಡಿಸ್ತಾ ಫ್ರೈ ಮಾಡಬೇಕು. ಕೊಬ್ಬರಿ ಒಣಗಿದ್ರೂ ಕೂಡ ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸಕ್ಕರೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೋಬೇಕು. ಈಗ ಇದರ ಕಲರ್ ಚೇಂಜ್ ಆಗಬೇಕು. ಈ ಕೊಬ್ಬರಿ ಕಲರ್ ಚೇಂಜ್ ಆಗೋವರೆಗೂ ಹೀಗೆ ಕೈ ಆಡಿಸ್ತಾನೇ ಇರಬೇಕು. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಕೊಬ್ಬರಿಯ ಕಲರ್ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಕಲರ್ ಚೇಂಜ್ ಆಗಿರೋದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಹೀಗೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕೈ ಥರನೇ ಆಡಿಸ್ತಾ ಇರಬೇಕು. ಕೊಬ್ಬರಿ ತುಂಬ ಡ್ರೈ ಆಗಿರೋದ್ರಿಂದ ಸ್ವಲ್ಪ ಹಾಲು ಹಾಕೋತಾ ಇದ್ದೀನಿ. ಹಾಲು ತುಪ್ಪ ಎಲ್ಲ ಹಾಕೋದ್ರಿಂದ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ, ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ. ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ನಾವು ಇದಕ್ಕೆ ಗ್ರೀಸಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೊಬ್ಬರಿ ಇರೋದ್ರಿಂದ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತೆ, ಮತ್ತು ನಾವು ಇದನ್ನು ಮಾಡುವಾಗಲೂ ಕೂಡ ತುಪ್ಪ ಹಾಕ್ಕೊಂಡಿರ್ತೀವಿ. ಹೀಗಾಗಿ ಹಾಗೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ನಾವು ಹೊರಗಡೆಯಿಂದ ತರೋ ಬೇಕ್ರಿ ಸ್ವೀಟ್ಸ್ಗಿಂತನೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರದ ಸ್ವೀಟ್ಸನ್ನ ಮಾಡಿಕೊಡಿ. ನೀವು ಹೊರಗಡೆಯಿಂದ ತರೋದು ತಪ್ಪತ್ತೆ, ಮಕ್ಕಳು ಹೆಲ್ದಿಯಾಗಿ ಕೂಡ ಬೆಳೀತಾರೆ. ಈಗ ಗೋಡಂಬಿನ ಈ ಥರ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಗೋಡಂಬಿ ಹೀಗೆ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಮತ್ತು ಇದು ತುಂಬ ಜನಕ್ಕೆ ಗೊತ್ತಿದೆ ಕೂಡ. ಯಾರಿಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ರಿಪ್ಲೈ ಮಾಡಿ. ಸಿಂಪಲ್ ರೂಟೀನ್ ವ್ಲಾಗ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಯಾ ಮಾಮ್.